ನಮಸ್ಕಾರ ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ. 1:30 ಟೈಮ್ ಆಗಿದೆ, ಮಧ್ಯಾಹ್ನ ಸಮಯ. ಅಡಿಗೆ ಏನು ಮಾಡೋ ಕಾರ್ಯಕ್ರಮ ಇಲ್ಲ, ಅಡಿಗೆ ಎಲ್ಲ ಆಗೋಗಿದೆ. ಇವತ್ತು ನಮ್ಮ ಮನೇಲಿ ಕುಂಬಳಕಾಯಿ ಮತ್ತೆ ಅಲಸಂದೆ ಕಾಳು ಹಾಕಿ ಹುಳಿ ಮಾಡಿದ್ದೆ. ಈಗ ಅನ್ನಕ್ಕೊಂದು ಇಡಬೇಕು. ಬೆಳಗ್ಗೆ ತಿಂಡಿ ಆಲೂ ಪರೋಟ ಆಗಿತ್ತು. ಬೆಳಗ್ಗೆ ನಾನು ವ್ಲಾಗ್ ಮಾಡೋಣ ಅಂತಾನೆ ಅನ್ಕೊಂಡೆ, ಬಟ್ ಟೈಮ್ ಆಗಲಿಲ್ಲ ಅನ್ನೋಕ್ಕೆ ಕಾರಣ ಏನು ಅಂದರೆ ಇವತ್ತಿನ ಬೆಳಗ್ಗೆ ಏನು ಅಡುಗೆ ಮಾಡಬೇಕು ಅದಕ್ಕೇನು ತಯಾರಿ ನೆನ್ನೆ ಮಾಡ್ಕೊಂಡಿರಲಿಲ್ಲ. ಒಂದು ಮಟ್ಟಕ್ಕೆ ಹೇಳಬೇಕು ಅಂದರೆ ಯೋಚನೆ ಮಾಡಿರಲಿಲ್ಲ ಇದನ್ನು ಮಾಡ್ತೀನಿ ಅಂತ ಹೇಳಿ. ಸೊ ಒಂಥರ ಅಂದರೆ ರಫ್ಲಿ ಒಂದು ಐಡಿಯಾ ಇತ್ತು, ತರಕಾರಿ ಏನಿದೆ ಏನು ಮಾಡಬೇಕು ಅಂತ ಹೇಳಿ ಇದನ್ನೇ ಮಾಡ್ತೀನಿ ಅಂತ ಯೋಚನೆ ಮಾಡಿ ತಯಾರು ಮಾಡ್ಕೊಂಡಿದ್ರೆ ಮೋಸ್ಟ್ಲಿ ಸುಲಭ ಆಗ್ತಿತ್ತು ಟೈಮ್ ಮ್ಯಾನೇಜ್ ಮಾಡೋದು ಅಂತ ಅನ್ಸುತ್ತೆ. ಅವಾಗ ಬ್ಲಾಗ್ ಶೇರ್ ಮಾಡ್ಬೋದಿತ್ತು, ಬಟ್ ಅದಾಗಲಿಲ್ಲ. ಯಾಕಂದರೆ ನೆನ್ನೆ ಸಂಜೆ ಕಾರ್ಯಕ್ರಮಗಳು, ನೆನ್ನೆ ಸಂಜೆ ಎಡಿಟಿಂಗ್ ನಡೀತಾ ಇತ್ತು. ಆ ವಿಡಿಯೋ ಪೋಸ್ಟ್ ಮಾಡೋದು, ಬರೀ ಒಂದು ವಿಡಿಯೋ ಪೋಸ್ಟ್ ಮಾಡೋದು ಅಂತಂದರೆ ಎಡಿಟ್ ಮಾಡೋ ಅಷ್ಟೇ ಅಲ್ಲ, 108 ಇರುತ್ತೆ. ನೆನ್ನೆ ಹಂಗೆ ನೋಡಿದ್ರೆ ನಾನು ಸ್ವಲ್ಪ ಅರ್ಜೆಂಟಲ್ಲೇ ಎಷ್ಟು ಮಾಡೋಕ್ಕಾಗತ್ತೋ ಅಷ್ಟು ಮಾಡಿ ಅಪ್ಲೋಡ್ ಮಾಡಿದೆ. ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಒಂದು ನಿಮಿಷ ತೋರಿಸ್ತೀನಿ ರೀ. ಏನು ತರಕ್ಕೆ ಹೋಗಿದ್ರು ಬೃಂದ ಅಂತ ಯೋಚನೆ ಮಾಡ್ತಿದ್ರೆ, ಎಸ್ ಇದನ್ನ ತರಕ್ಕೆ ಹೋಗಿದ್ದೆ. ಮಾವಿನ ಹಣ್ಣಿನ ಐಸ್ ಕ್ರೀಮ್ ಮಾಡೋದು, ಅದರಲ್ಲೂ ಆಲ್ಫೆನ್ಸೋ ಮಾವಿನ ಹಣ್ಣನ್ನು ಬಳಸ್ಕೊಂಡು ಹೇಗೆ ಐಸ್ ಕ್ರೀಮ್ ಮಾಡೋದು ಅಂತ ಅದ್ರ ಬಗ್ಗೆ ಆ ರೆಸಿಪಿನ ಪೋಸ್ಟ್ ಮಾಡಿದ್ದೆ. ಹಿಂದಿನ ಬ್ಲಾಗಲ್ಲಿ ಸಿಂಪಲ್ ಆಗಿ ಎರಡೇ ಇಂಗ್ರೀಡಿಯೆಂಟ್ ಹೇಗೆ ಮಾಡ್ಬೋದು ಅಂತ ತೋರಿಸಿದೆ. ಆದರೆ ಇದು ಒಂದು ರೀತಿ ಹೇಳಬೇಕು ಅಂದರೆ ಶಾಸ್ತ್ರೋಕ್ತವಾಗಿ ಮಾಡುವಂಥ ಐಸ್ ಕ್ರೀಮ್ ಅಂತ ಹೇಳ್ಬೋದು. ಅಥವಾ ಐಸ್ ಕ್ರೀಮ್ ಸಾಮಾನ್ಯವಾಗಿ ಹಣ್ಣನ್ನು ಬಳಸ್ಕೊಂಡು ಮಾಡುವಂಥ ಐಸ್ ಕ್ರೀಮ್ಗಳನ್ನ ಹೀಗೆ ಮಾಡೋದು. ಇದೇನೆ ಇದನ್ನ 2 ಬಾಕ್ಸ್ ನಾನು ಹಾಕಿದ್ದು. ನೀವು ಆ ವಿಡಿಯೋ ನೋಡಿದರೆ ನಿಮಗೆ ನೆನಪಿರುತ್ತೆ, ಗೊತ್ತಿರುತ್ತೆ. 2 ಬಾಕ್ಸಲ್ಲಿ ಹಾಕಿದ್ದೆ. ಒಂದು ಬಾಕ್ಸು ಸ್ವಲ್ಪ ಉಳಿದಿದೆ, ಒಂದು ಸ್ವಲ್ಪ ಇದೆ. ಇದು ಫ್ರೆಶ್ ಆಗಿ ಇನ್ನೊಂದು ಬಾಕ್ಸ್ ಇದು. ಇದರಲ್ಲೂ ಸ್ವಲ್ಪ ಖಾಲಿಯಾಗಿದೆ, ಆದರೆ ಅದರಲ್ಲಿ ಪೂರ್ತಿನೇ ಖಾಲಿಯಾಗಿ ಹೋಗಿದೆ ಅಂತ ಹೇಳ್ಬೋದು. ಸೊ ಸ್ಕೂಪ್ ಔಟ್ ಮಾಡೋದ್ರಲ್ಲೂ ನೀವು ತೋರ್ಸೋಕ್ಕೆ ಆಗಲಿಲ್ಲ. ಕಾಣಿಸ್ತಿದೆಯಾ? ಒಂದು ಮಟ್ಟ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಹತ್ರ ಈ ಐಸ್ ಕ್ರೀಮ್ನ ಇದು ಮಾಡ್ತಾರಲ್ಲ ಅದನ್ನು ನಾನು ಇಟ್ಕೊಂಡಿಲ್ಲ. ಸ್ಕೂಪ್ ಔಟ್ ಮಾಡೋದಿರುತ್ತಲ್ಲ ಅದನ್ನು ಇಟ್ಕೊಂಡಿಲ್ಲ. ಬಟ್ ಒಂದು ಸ್ಟೀಲ್ ಸೌಟ್ ಸಹಾಯದಿಂದಲೇ ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಅದರೊಳಗಡೆ ಇನ್ನೊಂದು ಬಾಕ್ಸಲ್ಲಿ ನಾನು ನೀವೇನು ಲಾಸ್ಟ್ ರೆಸಿಪಿ ವಿಡಿಯೋದಲ್ಲಿ ಥಂಬ್ನೈಲಲ್ಲಿ ಎಲ್ಲ ನೋಡಿದ್ರಲ್ಲ ಅದರೊಳಗಡೆಯಿಂದ ಸ್ಕೂಪ್ ಔಟ್ ಮಾಡಿದ್ದೆ. ಅದು ಅವಾಗ ಫುಲ್ ಇತ್ತಲ್ಲ, ಚೆನ್ನಾಗಿರುತ್ತೆ ಅಂಥೇಳಿ. ಸೊ ತಿನ್ನೋಕ್ಕೆ ಆಗಿರಲಿಲ್ಲ ನನಗೆ, ಅಂದರೆ ಟೇಸ್ಟ್ ನೋಡಿದೆ, ಒಂದು ಸ್ವಲ್ಪ ತಿಂದೆ. ಬಟ್ ಒಂದು ಕೂತ್ಕೊಂಡು ಎಂಜಾಯ್ ಮಾಡೋದು ಅಂತಾರಲ್ಲ, ನಾವು ಮಾಡಿದವ್ರಿಗೆ ಯಾವಾಗಲೂ ಹಾಗೆ ಅಲ್ವಾ, ಬೇರೆಯವ್ರಿಗೆ ಸರ್ವ್ ಮಾಡೋದ್ರಲ್ಲಿ ಇರೋ ಮಜಾ ನಾವು ಕೂತ್ಕೊಂಡು ತಿನ್ನಬೇಕು ಅನ್ನೋದಕ್ಕೆ ಆ ಒಂದು ಟೈಮ್ ಕೂಡ ಬರಬೇಕು. ಅಲ್ಲಿವರೆಗೂ ಕಾಯ್ತಾ ಇರ್ತೀವಿ, ಆಗಲಿ ಪರವಾಗಿಲ್ಲ ಎಲ್ಲ ತಿನ್ನಲಿ ಅಂತೇಳಿ. ಸೊ ನನಗೂ ಕೂಡ ಆಗಿತ್ತು. ಟೇಸ್ಟ್ ನೋಡಿದೆ, ಕೊಟ್ಟೆ, ಒಂದು ಸ್ವಲ್ಪ ತಿಂದೆ. ಆದರೆ ಬಟ್ ಒಂದು ಎಂಜಾಯ್ ಮಾಡ್ಕೊಂಡು ತಿನ್ನೋದು ಅಂತಾರಲ್ಲ ಅದು ಯಾಕೋ ಸಾಧ್ಯ ಆಗಿಲ್ಲ ಅಂತಲೇ ಹೇಳ್ಬೋದು. ಅದಕ್ಕೆ ಇವಾಗ ಟೇಸ್ಟ್ ನೋಡೋಣ ಅಂಥೇಳಿ ಸ್ವಲ್ಪ ತೆಗೆದು ಹಾಕೊಳ್ತಾ ಇದ್ದೀನಿ. ಈ ರೀತಿ ಸೌಟಲ್ಲೇ ಸ್ಕೂಪ್ ಔಟ್ ಮಾಡ್ಬೋದು. ಸ್ವಲ್ಪ ಏನಂತಾರೆ ಜಾಣ್ತನ ಬೇಕಾಗುತ್ತೆ. ಆ ಐಸ್ ಕ್ರೀಮ್ ಮಾಡೋದೇ ಬರುತ್ತಲ್ಲ ಅದಿದ್ದರೆ ಇನ್ನೂ ಸುಲಭವಾಗಿ ಮಾಡ್ಬೋದು. ಸುಮ್ಮನೆ ಇವಾಗ ಒಂಚೂರು ತಿನ್ನೋಣ ಅಂಥೇಳಿ, ಬಿಸಿಲಿದ್ದಾಗ ತಿನ್ನೋದಕ್ಕೆ ಮಜಾ ಬರುತ್ತೆ. ಆಮೇಲೆ ಊಟ ಆದಮೇಲೆ ನಿಧಾನಕ್ಕೆ ಮತ್ತೊಂದು ರೌಂಡ್ ತಿಂದರೆ ಆಯಿತು ಅಂಥೇಳಿ. ನನಗಂತೂ ಐಸ್ ಕ್ರೀಮ್ ಫ್ಯಾನ್ ಅಲ್ಲ ನಾನು. ಅಂದರೆ ಐಸ್ ಕ್ರೀಮ್ ಕೆಲವ್ರಿಗೆ ಆಸೆ ಇರುತ್ತಲ್ವ, ಹೋಗಿ ತೊಗೊಂಡು ತಿನ್ನುವಂಥ ಆಸೆ ತುಂಬ ಜನಕ್ಕಿರುತ್ತೆ. ನಾನು ಐಸ್ ಕ್ರೀಮ್ ಫ್ಯಾನ್ ಅಲ್ಲ, ಬಟ್ ಮನೇಲೆಲ್ಲ ತಿಂತಾರೆ, ಇಷ್ಟಪಡ್ತಾರೆ. ಸೊ ಹಾಗೆ ನನಗೇನಂದರೆ ಏನಾದ್ರು ಹೋದಾಗ ಯಾರೋ ತೊಗೊಂಡಾಗ ಜಸ್ಟ್ ಟೇಸ್ಟ್ ಮಾಡೋದು, ಕೆಲವು ಸತಿ ಫುಲ್ ತಿನ್ನೋದು ಫ್ರೆಂಡ್ಸ್ ಜೊತೆ ಆಗ್ತಿರುತ್ತೆ. ಬಟ್ ಐಸ್ ಕ್ರೀಮನ್ನ ಆಸೆ ಪಟ್ಕೊಂಡು ತಿನ್ನೋ ಅಂಥ ಇದು ನನಗಿಲ್ಲ. ಸೊ ಈ ರೆಸಿಪಿ ನೀವು ನೋಡಿಲ್ಲ ಅಂದರೆ ರೆಸಿಪಿ ನೋಡ್ಕೊಂಡು ಬನ್ನಿ. ಯಾಕೆ ಅಂತಂದರೆ ಸುಮಾರು ಜನ ನೋಡಿಲ್ಲ ಅಂತ ನನಗೂ ಅನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ಅನ್ನಕ್ಕೆ ಇಡಬೇಕು. ಅನ್ನಕ್ಕೆ ಇಟ್ಬಿಟ್ಟು ಐಸ್ ಕ್ರೀಮ್ ತಿಂದು ಹಾಗೆ ವ್ಲಾಗನ್ನು ಮುಂದುವರ್ಸೋದು, ಇದೇ ಕೆಲಸ. ರಾಜಮುಡಿ ಅಕ್ಕಿ ವಿಷಯ ಬಂದಾಗ ಕಾಮೆಂಟ್ ಸೆಕ್ಷನಲ್ಲಿ ಪ್ರಶ್ನೆಗಳು ಬರುತ್ತೆ. ಎಲ್ಲಿ ತೊಗೋತೀರಾ, ಯಾವ ಬ್ರ್ಯಾಂಡು ಅಂತೆಲ್ಲ ಹೇಳಿ. ಎಲ್ಲ ಕಡೆನೂ ಟ್ರೈ ಮಾಡ್ತೀನಿ. ಒಂದೇ ಕಡೆ ಒಂದೇ ಬ್ರ್ಯಾಂಡು ಅಂತ ನಾನು ಸ್ಟಿಕ್ ಆನ್ ಆಗಿಲ್ಲ. ಯಾಕೆಂದರೆ ಒಂದೊಂದು ಸತಿ ಇದು ಸ್ವಲ್ಪ ಚೆನ್ನಾಗಿದೆ, ಬೆಲೆನೂ ರೀಸನಬಲ್ ಆಗಿದೆ ಅಂತ ಅನಿಸಿದ ಕಡೆ ತೊಗೊಂಡು ಟ್ರೈ ಮಾಡಿದ್ದು ಉಂಟು. ಹಾಗಾಗಿ ನೀವು ಕೂಡ ಅಷ್ಟೇ, ಒಂದಕ್ಕೆ ಸ್ಟಿಕ್ ಆನ್ ಆಗಬೇಕು ಅಂತೇನಿಲ್ಲ. ತುಂಬ ಕಡಿಮೆ ಬೆಲೆಗೆ ಸಿಗ್ತಿದೆ ಅಂದರೆ ಮಾತ್ರ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಯಾಕೆಂದರೆ ರಾಜಮುಡಿ ಅಷ್ಟು ಅಗ್ಗದ ದುಡ್ಡಿಗೇನು ಸಿಗೋ ಅಂಥದ್ದಲ್ಲ. ನನ್ನ ಅನುಭವದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಸಿಗುತ್ತೆ.
ಮೋಸ್ಟ್ಲಿ ನೀವು 25 kg 50 kg ಎಲ್ಲ ತೊಗೊಳ್ಳೋ ಅಭ್ಯಾಸ ಇದ್ದರೆ ಸ್ವಲ್ಪ ಕಡಿಮೆಗೆ ಸಿಗತ್ತೇನೋ ಗೊತ್ತಿಲ್ಲ. ಎಲ್ಲ ಕಡೆನೂ ನಾನು ತೊಗೊಂಡು ಟ್ರೈ ಮಾಡಿದ್ದು ಉಂಟು. ಸೊ ಇದ್ರ ಬಗ್ಗೆನೇ ಒಂದು ಅಂದರೆ ಈ ಅಕ್ಕಿನ ಬಳಸಿ ಅನ್ನ ಮಾಡೋದು ಹೇಗೆ ಅಂತ ಹೇಳಿ ಇದ್ರ ಬಗ್ಗೆನೇ ಒಂದು ಡೀಟೇಲ್ಡಾಗಿ ವೀಡಿಯೋ ಮಾಡಿದ್ದೀನಿ, ಚಾನಲಲ್ಲಿದೆ, ನೀವು ಚೆಕ್ ನೋಡ್ಬೋದು. ಯಾಕೆ ಅಂತಂದರೆ ಮಾಮೂಲಿ ಅಕ್ಕಿನ ಬಳಸಿ ಅನ್ನ ಮಾಡೋದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ತೊಳೆಯೋದಿರ್ಬೋದು ಅಥವಾ ನೀರು ಹಾಕೋ ಪ್ರಮಾಣ, ಕೂಗ್ಸೋದು ಎಲ್ಲದೂ ಕೂಡ ಡೀಟೇಲ್ಡಾಗಿ ಆ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ನೀವು ವಿಡಿಯೋನ ನೋಡ್ಬೋದು. ಬೆಳಗ್ಗೆ ಎದ್ದಾಗ ಕೆಲಸ ಮಾಡೋಕ್ಕೆ ಇರೋ ಉತ್ಸಾಹ ದಿನ ಕಳೆದ ಹಾಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಸಂಜೆ ಆಗೋ ಹೊತ್ತಿಗಂತೂ ಯಾವ ಕೆಲಸನೂ ಮಾಡೋದು ಬೇಡ, ಸುಮ್ಮನೆ ಕೂತ್ಕೊಳ್ಳೋಣ ಅಂತ ಅನ್ನಿಸ್ತಿರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಎಷ್ಟೊಂದು ಕೆಲಸಗಳು ಬಾಕಿ ಇದೆ, ಸಾಲ ಕಾಯ್ತಾ ಇದೆ, ಮಾಡಬೇಕು ಅನ್ನೋ ಒತ್ತಡ ಕೂಡ ಮನಸ್ಸಿಗೆ ಆಗ್ತಿರುತ್ತೆ. ಇಂಥ ಸಮಯದಲ್ಲಿ ನಮಗೆ ಈ ಸಮಸ್ಯೆಗೆ ಪರಿಹಾರ ಅಂತ ನನಗನ್ಸೋದೇನು ಅಂದರೆ, ಒಂದೊಂದು ದಿವಸ ಇವತ್ತು ಮಾಡೋಕ್ಕೆ ಬೇಡ ಅಂತ ಅನ್ನಿಸ್ದಾಗ ನಮಗೆ ನಾವು ಬಿಡುವು ಕೊಟ್ಟು ಆರಾಮವಾಗಿ ಆ ಸಮಯದಲ್ಲಿ ಯಾವುದು ಮನಸ್ಸಿಗೆ ಸಂತೋಷ ಕೊಡುತ್ತೋ ಆ ಕೆಲಸ ಮಾಡೋದು ಮುಖ್ಯ ಆಗುತ್ತೆ. ಇಲ್ಲ ಸಾಕಷ್ಟು ಕೆಲಸಗಳು ಸಾಲ್ಗಟ್ಟಿದೆ, ಮಾಡಬೇಕು ಅಂತ ಅನ್ನಿಸ್ತಿಲ್ಲ, ಆದರೆ ಅನಿವಾರ್ಯ ಅಂತ ಅನ್ನಿಸ್ದಾಗ ಅದನ್ನು ಪ್ರಿಯಾರಿಟೈಸ್ ಮಾಡ್ಕೋಬೇಕು. ಯಾವುದು ಈ ಸಂದರ್ಭಕ್ಕೆ ತುಂಬ ಮುಖ್ಯ, ಯಾವುದನ್ನು ನಾವು ಇವಾಗಲೇ ಮಾಡಬೇಕು, ಈಗ ಮಾಡೋದ್ರಿಂದಲೇ ನಾಳೆ ಬೆಳಗ್ಗೆ ಎದ್ದಾಗ ನನಗೆ ಯಾವುದೇ ರೀತಿ ಒತ್ತಡ ಇರೋದಿಲ್ಲ, ಅಥವಾ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಒಂದು ಪ್ಲ್ಯಾನ್ ಇಲ್ಲದೆ ದಿನ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನಿಸಲ್ಲ ಅನ್ನೋ ಆ ರೀತಿ ಪ್ರಿಯಾರಿಟೈಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಎಷ್ಟೋ ಮಟ್ಟಿಗೆ ಒತ್ತಡ ಕೂಡ ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ಮಧ್ಯ ವಯಸ್ಸು ತಲುಪಿದಂಥ ಎಲ್ಲ ಹೆಂಗಸರಿಗೂ ಇದ್ದೇ ಇದೆ. ಸಂಜೆ ಆಗ್ತಿದ್ದಂಗೆ ನಮ್ಮ ಎನರ್ಜಿ ಡೌನ್ ಆಗಿ ಹೋಗುತ್ತೆ, ಏನು ಮಾಡಬೇಕು ಅಂತ ಅನಿಸೋದಿಲ್ಲ ಅಂತ ಅನ್ಸೋದು ಅನ್ನೋದು. ಅನ್ನ ಇಟ್ಟಿದ್ದೀನಿ, ಅನ್ನ ಆಗುತ್ತೆ, ಅನ್ನ ಕೂಲ್ ಆದಮೇಲೆ ಊಟದ ಪ್ರೋಗ್ರಾಮು. ಈ ರೆಸಿಪಿನಲ್ಲಿ ಇದು ಮ್ಯಾಂಗೋ ಹಾಕಿ ಏನು ಮಾಡಿರ್ತೀರಲ್ಲ, ಇದ್ರ ಬದಲಾಗಿ ನೀವು ಬೇರೆ ಬೇರೆ ಹಣ್ಣಿಂದು ಟ್ರೈ ಮಾಡ್ಬೋದು. ಉದಾಹರಣೆಗೆ ಜಾಕ್ ಫ್ರೂಟ್, ಹಲಸಿನ ಹಣ್ಣು ಇವಾಗ ಸಿಗ್ತಾ ಇದೆ ಚೆನ್ನಾಗಿ, ಹಲಸಿನ ಹಣ್ಣು. ಆಮೇಲೆ ಬೇರೆ ಹಣ್ಣಿಂದು ಇದ್ರದ್ದು ನೇರಳೆ ಹಣ್ಣಿನ ಕೂಡ ಟ್ರೈ ಮಾಡ್ಬೋದು. ಈ ರೀತಿ ಬೇರೆ ಬೇರೆ ಹಣ್ಣನ್ನು ಇದೇ ಸೇಮ್ ಇಲ್ಲಿ ನಾನು ಏನು ತೋರಿಸ್ತೀನಿ, ಮಾವಿನ ಹಣ್ಣನ್ನು ಯಾವ ರೀತಿ ಪ್ರೋಸೆಸ್ ಮಾಡ್ಕೊಂಡಲ್ಲ ಅದೇ ಥರ ನೀವು ಬೇರೆ ಹಣ್ಣುಗಳನ್ನು ಪ್ರೋಸೆಸ್ ಮಾಡಿಕೊಂಡು ಐಸ್ ಕ್ರೀಮ್ನ ಮಾಡ್ಬೋದು. ಹಾಲಿಗೆ ಮಿಲ್ಕ್ ಪೌಡರ್ ಹಾಕ್ಬಿಟ್ಟು ಏನು ನಾನು ಮಾಡಿ ಒಂದು ಹಾಲನ್ನ ತಯಾರು ಮಾಡ್ಕೊಂಡಲ್ಲ, ಅದು ತುಂಬ ತುಂಬ ಮುಖ್ಯ ಆಗುತ್ತೆ. ಐಸ್ ಕ್ರೀಮ್ ನಿಮಗೆ ಕ್ರೀಮಿಯಾಗಿ ಚೆನ್ನಾಗಿ ಬರಬೇಕು, ಆ ಟೇಸ್ಟ್ ಬರಬೇಕು. ನಿಮಗೆ ಐಸ್ ಕ್ರೀಮ್ ತಿಂದ ಒಂದು ಟೇಸ್ಟ್ ಬರುತ್ತಲ್ವಾ, ನೀರಿನ ಟೇಸ್ಟ್ ಬರಬಾರ್ದು, ಅಥವಾ ಏನಂತಾರೆ ಸಕ್ಕರೆ ಟೇಸ್ಟ್ ಬರಬಾರ್ದು, ಆ ಒಂದು ಕ್ರೀಮಿ ಟೇಸ್ಟು ಟೆಕ್ಸ್ಚರು ಬಾಯಿಗೆ ಏನು ಬರಬೇಕಲ್ಲ ಅದು ಬರೋಕ್ಕೆ ಸಾಧ್ಯ ಆಗೋದು ನೀವು ಆ ಹಾಲಿಗೆ ಮಿಲ್ಕ್ ಪೌಡ್ರನ್ನ ಹಾಕಿ ಅದನ್ನ ಒಂದು ಕುದಿ ಬರೋವರು ಕಾಯಿಸ್ಕೋತಿರಲ್ಲ, ಆ ಒಂದು ಸ್ಟೆಪ್ಪಿಂದಾನೆ ಇದಕ್ಕೆ ಆ ಟೇಸ್ಟ್ ಬರುತ್ತೆ. ಕುಕ್ಕರ್ ಕೂಲ್ ಆಗಬೇಕು. ಅಷ್ಟರಲ್ಲಿ ನಿಮ್ಗಿನ್ನೇನೋ ಒಂದು ತೋರಿಸ್ಬೇಕು ಅಂದ್ಕೊಂಡಿದ್ದೆ, ಬನ್ನಿ. ಕುಕ್ಕರ್ ಕೂಗಕ್ಕೆ ಇಟ್ಟಿದ್ನಲ್ಲ, ಅದು ಕೂಗಿದ್ಮೇಲೆ ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡೋಣ ಅಂಥೇಳಿ ಕಾದೆ. ಅದು ಕೂಗೋರ್ಗು ಈಗ ಅದು ಕುಕ್ಕರ್ ಕೂಗಿ ಒಲೆ ಎಲ್ಲ ಆಫ್ ಮಾಡಾಯಿತು. ಸರಿ ರೂಮಿಗೆ ಬಂದು ನಿಮಗೆ ತೋರಿಸೋಣ ಅಂಥೇಳಿ. ನೆನಪಿದೆಯಾ ಇದೆರಡು ಸೀರೆನೂ ಒಂದು ಸತಿ ನಿಮಗೆ ತೋರಿಸಿದ್ದೆ, ಡ್ರೈ ಕ್ಲೀನಿಂಗ್ ಕೊಡಬೇಕು ಅಂಥೇಳಿ. ಹಾಗೆಯೇ ಈ ಸೀರೆ ನೀರಿನ ಕಲೆಗಳಾಗೋಗಿದೆ, ಅದಕ್ಕೋಸ್ಕರ ಡ್ರೈ ವಾಶ್ ಮಾಡಿಸ್ಬೇಕು. ಹಾಗೆ ಇದ್ರದ್ದು ಬ್ಲೌಸು ತುಂಬ ವಿಶೇಷವಾಗಿದೆ, ತೋರಿಸ್ತೀನಿ ನಿಮಗೆ. ಆ ಬ್ಲೌಸ್ಗೋಸ್ಕರ ಈ ಸೀರೆ ತೊಗೊಂಡೆ ಅಂತ ನಾನು ನಿಮಗೆ ಹೇಳಿದ್ದೆ, ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಆ ಬ್ಲಾಗ್ನ ನೀವು ನೋಡಿದಿರೋ ಇಲ್ಲೋ ಅಂಥೇಳಿ. ಸೊ ಇದು ಹ್ಯಾಂಡ್ಲೂಮ್ ಸ್ಯಾರಿ, ಇದು ಟೋಪ್ ಸೆಟ್ ಜೊತೆ ಬರುತ್ತಲ್ಲ ಈ ರೀತಿ ಬಾರ್ಡರ್. ಸೀರೆಯಲ್ಲಿ ಏನು ವಿಶೇಷ ಇಲ್ಲ ಅಂತ ಹೇಳ್ಬೋದು, ಹ್ಯಾಂಡ್ಲೂಮ್ ಸ್ಯಾರಿ ಆಗಿರೋದ್ರಿಂದ ಅದೇ ವಿಶೇಷ ಅಂತ ಹೇಳ್ಬೋದು. ಸೆರೆಗಲ್ಲಿ ಈ ಥರ ಇವಾಗೆಲ್ಲ ಗೊತ್ತಲ್ವಾ ನಿಮಗೆ, ಎಕ್ಸಿಬಿಷನ್ಗಳಲ್ಲಿ ಅಥವಾ ವಾಟ್ಸಪ್ಪು ಇನ್ಸ್ಟಾ ಪೇಜು ಈ ಥರದ್ರಲ್ಲೆಲ್ಲ ತೊಗೊಂಡ್ರೆ ಈ ಥರದ್ದೆಲ್ಲ ಕೆಲವೊಂದೆಲ್ಲ ಏನೋ ಒಂದು ವಿಶೇಷವಾಗಿ ಅವ್ರ ಬ್ರ್ಯಾಂಡ್ ಇದು ಮಾಡೋದಕ್ಕೆ ಆ ಥರದ್ದು. ನನಗೆ ಲಿಂಕ್ ಕೇಳಿದರೆ ಖಂಡಿತ ಲಿಂಕ್ ಇಲ್ಲ, ಸುಮಾರು ದಿವಸ ಆಗೋಯ್ತು. ಈ ಸೀರೆ ಈ ಥರ ಇದರಲ್ಲಿ ನೀರಿನ ಕಲೆಗಳಾಗಿತ್ತು, ಸೊ ಅದಕ್ಕೋಸ್ಕರ ಇದನ್ನು ಡ್ರೈ ವಾಶ್ ಮಾಡಿಸ್ಬೇಕಾಗಿತ್ತು. ಅದು ಬಿಟ್ಟರೆ ಇನ್ನೇನು ಇಲ್ಲ. ನೀರಿನ ಕಲೆಗಳೆಲ್ಲ ಚೆನ್ನಾಗಿ ಹೋಯಿತು. ಉಟ್ಕೊಂಡಾಗ ಸಡನ್ನಾಗಿ ಮಳೆ ಬಂದು ಹಾಗಾಗಿ ನೀರಿನ ಕಲೆಗಳಾಗೋಯಿತು. ಹೊಸದಾಗಿ ಉಟ್ಕೊಂಡಾಗ್ಲೇ ತೊಗೊಂಡು ಸುಮಾರು ದಿವಸ ಆದರೂ ಉಟ್ಕೊಳ್ಳೋಕ್ಕಾಗೇ ಇರಲಿಲ್ಲ ನನಗೆ. ಬ್ಲೌಸ್ ಎಲ್ಲ ರೆಡಿ ಮಾಡಿಸಿ, ಗೊತ್ತಲ್ಲ ಟೈಮ್ ಎಷ್ಟು ತೊಗೊಳತ್ತೆ ಅಂಥೇಳಿ. ಇವಾಗೇನು ಕಾಂಟ್ರಾಸ್ಟಲ್ಲಿ ಮ್ಯಾಚ್ ಮಾಡಿ ಹಾಕೋಬೋದು, ಆದ್ರೂ ಇಂಥ ಸೀರೆಗಳಿಗೆಲ್ಲ ಸ್ವಲ್ಪ ಇದೇ ಬ್ಲೌಸ್ನ. ಅದರಲ್ಲೂ ಈ ಸೀರೆಗೆ ನಾನು ಇದ್ರ ಬ್ಲೌಸ್ ನೋಡೇ ಈ ಸೀರೆನ ತೊಗೊಂಡಿದ್ದು. ಇದ್ರ ಬ್ಲೌಸು ಈ ಕಲರ್ ಇದೆ, ಸೆರಗು ನೀವು ನೋಡಿದ್ರಿ ಅಲ್ವಾ ಯಾವ ಕಲರ್ ಇದೆ, ರೆಡಿಶ್ ಮೆರೂನ್ ಅಂತ ಹೇಳ್ಬೋದು. ಹಾಗೆಯೇ ಮೈ ಬಣ್ಣ ಪರ್ಪಲ್ ಇದೆ, ಪರ್ಪಲಲ್ಲೂ ಕೂಡ ಸ್ವಲ್ಪ ಮಿಕ್ಸ್ ಇದೆ, ರೆಡ್ಡು ಜಾಸ್ತಿ ಅಂದರೆ ಮಧ್ಯೆ ಒಂದೊಂದು ಲೈನ್ಸ್ ಇದೆ. ಕ್ಯಾಮ್ರಾದಲ್ಲಿ ಅಷ್ಟು ಕಾಣ್ತಿದೆಯಲ್ಲೋ ಗೊತ್ತಿಲ್ಲ ನನಗೆ. ಬಾರ್ಡ್ರು ಇನ್ನೇನು ಮರೂನಿಶ್ ರೆಡ್ಡು.
ಆದರೆ ಬ್ಲೌಸ್ ಮಾತ್ರ ಈ ಥರ ಬಂದಿತ್ತು. ಇದಕ್ಕೆ ಈ ಕಲರಿನ ಬ್ಲೌಸ್ ಇದು. ಇಲ್ಲಿ ಸ್ಲೀವ್ಸಲ್ಲಿ ನೀವು ಗಮನಿಸಿದ್ರೆ ಈ ಥರ ಮಾತ್ರ ಇಷ್ಟು ಡಿಸೈನು ಸ್ಲೀವ್ಸಿಗೆ ಈ ಥರ ಬರುತ್ತೆ. ಬೇರೆ ಕಡೆ ಎಲ್ಲ ಇದು ಆರೆಂಜ್ ಏನಿದೆಯಲ್ಲ ಬ್ರಿಕ್ ಕಲರ್ ಅಲ್ಲ ಇದು, ಎಸ್ ಬ್ರಿಕ್ ಕಲರ್ ಅಂತಲೇ ಹೇಳ್ಬೋದು. ಇದು ಸ್ಲೀವ್ಸಿಗೆ ಮಾತ್ರ ಈ ಥರ, ಈ ಕಡೆ ಆರೆಂಜ್. ನೀವು ಬೇಕಾದರೆ ಆ ಕಡೆನೂ ಮಾಡ್ಕೋಬೋಯ್ತು, ಆದರೆ ಈ ಡಿಸೈನೇ ಬರಬೇಕು ಅಂದರೆ ಹೀಗೆ ಹೊಲಿಸ್ಕೋಬೇಕಾಗ್ತಿತ್ತು. ಇಲ್ಲ ಆರೆಂಜ್ ಕಲರ್ ಬೇಕು ಅಂದರೆ ಆ ಥರನೂ ಮಾಡ್ಕೋಬೋದು. ಯಾಕೆಂದರೆ ಇಲ್ಲಿ ಶೋಲ್ಡ್ರ್ ಹತ್ರ ನಿಮ್ಗೆ ಈ ಕಲರ್ ಬರೋದ್ರಿಂದ ಬೇಕಾದ್ರೆ ಕಾಂಟ್ರಾಸ್ಟ್ ಆಗಿ ಆರೆಂಜ್ ಕಲರು ಹಾಕೋಬೋಯಿತ್ತು. ಇಲ್ಲಿ ಬರ್ತಿದೆ, ಅದ್ರ ಬದಲು ಉಲ್ಟಾ ಆ ಥರನೂ ಮಾಡ್ಕೋಬೋಯಿತ್ತು. ಬಟ್ ನಾನು ಹೀಗೆ ಇರಲಿ ಅಂಥೇಳಿ ಹೊಲಿಸ್ದೆ, ಕಂಟಿನ್ಯೂಷನ್ ಇರುತ್ತೆ ಇದು ಅಂಥೇಳಿ. ಈ ಬ್ಲೌಸಿಗೋಸ್ಕರನೇ ನಾನು ಈ ಸೀರೆನ ತೊಗೊಂಡಿದ್ದು. ಮತ್ತು ಸೀರೆ ಹ್ಯಾಂಡ್ಲೂಮ್ ಸೀರೆ ಅಲ್ವಾ, ಹಾಗಾಗಿ ಸಮ್ 3000 ಅರೌಂಡ್ 3000 ಇಂದ 3500 ನಾನು ನಂಗೆ ಮರ್ತೋಗ್ಬಿಟ್ಟಿದೆ ನಿಜವಲ್ಲೂ. ಇದು ಲಾಸ್ಟ್ ವ್ಲಾಗಲ್ಲಿ ತೋರಿಸ್ದಾಗ ಮೋಸ್ಟ್ಲಿ ಹೇಳಿದ್ದೀನಿ ಅನಿಸುತ್ತೆ. ಸೊ ಈ ಬ್ಲೌಸಿಗೋಸ್ಕರ ಈ ಸೀರೆನ ತಗೊಂಡೆ. ಈ ಥರ ಕಾಟನ್ ಸೀರೆಗಳೆಲ್ಲ ಏನು ಅಂದರೆ ನಿಮಗೆ ದೇವಸ್ಥಾನಕ್ಕೆ ಹೋಗ್ತೀರಾ, ಎಲ್ಲೋ ಟ್ರಾವೆಲ್ ಮಾಡ್ತಿರ್ತೀರಾ, ದೇವಸ್ಥಾನಕ್ಕೆ ಹೋಗ್ತೀರಾ, ಆವಾಗ ಉಟ್ಕೊಂಡು ಹೋಗೋಕೆ ಕಂಫರ್ಟಬಲ್ ಆಗಿರುತ್ತೆ. ಅಥವಾ ಇಲ್ಲೇ ಒಂದು ಕಡೆ ಏನೋ ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆ ಹೋಗಬೇಕು, ಜಾಸ್ತಿ ನಿಮಗೆ ಶೆಕೆಯಲ್ಲಿ ರೆಡಿ ಆಗೋಕ್ಕೆ ಇಷ್ಟ ಇಲ್ಲ, ತುಂಬ ರೇಷ್ಮೆ ಸೀರೆ ಇದೆಲ್ಲ ಹಿಂಸೆ ಆಗುತ್ತೆ ಅಂದರೆ ಅಂಥ ಟೈಮಲ್ಲಿ ಸ್ವಲ್ಪ ವಿಶೇಷವಾಗಿ ಕಾಣುತ್ತೆ. ಇದ್ರ ಜೊತೆ ನೀವು ಸಿಲ್ವರ್ ಜ್ಯುವೆಲ್ರಿ ಹಾಕೋಬೋದು, ಅಥವಾ ಟೆರಾಕೋಟ ನಾನು ಅಷ್ಟು ಹಾಕೊಳ್ಳಲ್ಲ. ಸಿಲ್ವರ್ ಜ್ಯುವೆಲ್ರಿ ಹಾಕೊಳ್ಳೋದು ಕಡಿಮೆ, ನನ್ನ ಜ್ಯುವೆಲ್ರಿಗಳು ಚೇಂಜ್ ಮಾಡಿ ಹಾಕೊಳ್ಳೋದೇ ಕಡಿಮೆ ಅಂತ ಹೇಳ್ಬೋದು. ಅದಕ್ಕೆ ಸೋಂಬೇರಿತನೋ ಗೊತ್ತಿಲ್ಲ. ಕೆಲವೊಂದು ಸರ ಇರ್ಬೋದು ಅಥವಾ ನೆಕ್ಲೆಸ್ಗಳು ಕಂಫರ್ಟಬಲ್ ಆಗಿರಲ್ಲ ಅಂತ ಮೋಸ್ಟ್ಲಿ ಇದಕ್ಕಾಗತ್ತೇನೋ ಗೊತ್ತಿಲ್ಲ. ಬಟ್ ನಾನು ತುಂಬ ಕಡಿಮೆ ನಾನು ಚೇಂಜ್ ಮಾಡಿ ಹಾಕ್ಕೊಳ್ಳೋದು. ಮೋಸ್ಟ್ಲಿ ಯಾವ್ದು ಹಾಕ್ಕೊಂಡಿರ್ತೀವೋ ಅದೇನೇ ಹಾಕೊಂಡು ಹೋಗೋದಾಗತ್ತೆ. ಈ ಬ್ಲೌಸ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಈ ಬ್ಲೌಸ್ನ ನಾನು ಯಾವ ರೀತಿ ಹೊಲಿಸೀನಿ ಅಂದರೆ ಹಿಂದ್ಗಡೆ ಈ ರೀತಿ ಪೋಟ್ಲಿ ಬಟನ್ ಬರುತ್ತಲ್ಲ, ಈ ಥರ ಹೊಲಿಸೀನಿ. ತುಂಬ ಕ್ಲೋಸ್ಡ್ ನೆಕ್ ಏನಲ್ಲ, ಬೋಟ್ ನೆಕ್ ಥರ ಬರುತ್ತೆ. ಸ್ವಲ್ಪ ಇದನ್ನು ನೆಕ್ಕು ಸ್ವಲ್ಪ ತೊಂದರೆ ಆಗಿದೆ ಅಂದರೆ ಒಂಚೂರು ಇಲ್ಲಿ ಹೇಳ್ತಾ ಇದೆ, ಸರಿ ಮಾಡಿಸ್ಬೇಕು. ಅಂದರೆ ತೀರಾ ಏನು ಡ್ರೂಪಿಂಗ್ ಅಂದರೆ ಈ ಕೆಲವರು ಡ್ರೂಪಿಂಗ್ ಶೋಲ್ಡರ್ ಇರೋರಿಗೆ ಏನಾಗುತ್ತೆ, ಇದು ನೆಕ್ಗಳು ನಿಲ್ಲೋದಿಲ್ಲ, ಹೀಗೆ ಬಿದ್ದೋಗ್ತಾ ಇರುತ್ತೆ. ನನಗೆ ಆ ಥರ ಏನು ಪ್ರಾಬ್ಲಮ್ ಆಗಲ್ಲ. ನನಗೇನಾಗ್ತಿದೆ ಅಂದರೆ ಇಲ್ಲೊಂಚೂರು ಹೀಗೆ ಹೇಳ್ತಾ ಇದೆ, ಅದನ್ನು ಸರಿ ಮಾಡಿಸ್ಬೇಕು ಈ ಬ್ಲೌಸ್ಗೆ. ಬಟ್ ಬ್ಯಾಕ್ ಸೈಡು ಈ ಥರ ಇದೆ ಇದು. ಹಾಗೆಯೇ ಫ್ರಂಟು ಲೀಫ್ ಶೇಪ ಈ ಥರ ನೆಕ್ ಬರುತ್ತೆ. ಸೊ ಈ ಬ್ಲೌಸಿಗೋಸ್ಕರ ಈ ಸೀರೆ ತೊಗೊಂಡಿದ್ದು. ಈ ಥರ ವಿಶೇಷವಾಗಿರೋ ಬ್ಲೌಸ್ಗಳಿದ್ದಾಗ ತೊಗೊಂಡ್ರೆ ಇದನ್ನು ಬೇರೆದ್ರ ಜೊತೆಗೂ ಕೂಡ ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕ್ಕೋಬೋದು. ಉದಾಹರಣೆಗೆ ಅಫ್ಕೋರ್ಸ್ ಬ್ಲ್ಯಾಕ್ ಜೊತೆಗೆ ಹೋಗುತ್ತೆ, ಬ್ಲ್ಯಾಕು ವೈಟು ಆಫ್ ವೈಟು ಇದ್ರ ಜೊತೆಗೆಲ್ಲ ಹೋಗುತ್ತೆ. ಅಂದರೆ ಪ್ಲೈನಾಗಿ ಸಿಂಪಲ್ ಆಗಿರೋ ಸ್ಯಾರಿಗಳಿದ್ರೆ, ಬುಟ್ಟ ಎಲ್ಲ ಇದ್ದರೆ. ಇಲ್ಲ ಅಂತಂದರೆ ಇದೇ ಕಲರ್ಗಳಿಗೆ ಮ್ಯಾಚ್ ಮಾಡ್ಕೋಬೋದು ಪ್ಲೈನ್ ಇದ್ದರೆ. ಅಥವಾ ಈ ಥರ ಇದ್ದರೆ ಒಂದು ರೀತಿ ಗ್ರೇಷ್ ಪಿಂಕ್ ಕಲರ್, ಗ್ರೇಷ್ ಆರೆಂಜೇ ಅಂತ ಅನ್ಬೋದು. ಇದು ಆರೆಂಜ್ ಇಲ್ಲೇನಿದೆಲ್ಲ ಇದೇ ಮಿಕ್ಸ್ ಇದೆ, ಇದು ಈ ಕಲರ್ ಇದ್ದರೂ ಕೂಡ ಹಾಕೋಬೋದು. ಈ ಬ್ಲೌಸ್ಗಳು ವಿಶೇಷವಾಗಿದ್ದಾಗ ಸೀರೆಗಳು ತೊಗೊಳ್ಬೇಕು ಅಂತ ಅನಿಸುತ್ತೆ. ಸೊ ಅವತ್ತಿಂದ ನಾನು ಅನ್ಕೋತಾ ಇದ್ದೆ ನಿಮಗೆ ತೋರಿಸ್ಬೇಕು ಅಂಥೇಳಿ. ಈ ಸೀರೆನೂ ಅಷ್ಟೇ ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಈಗಲೇ ಹೇಳ್ತೆ ಲಿಂಕು ಎಲ್ಲಿ ತೊಗೊಂಡ್ರಿ ಏನು ಅಂತಂದರೆ ಯಾವುದು ಲಿಂಕ್ ಎಲ್ಲ ಏನಿಲ್ಲ. ಇದು ಕ್ವಾಲಿಟಿನೂ ಚೆನ್ನಾಗಿದೆ. ಹಾಗೆ ವೀವಿಂಗು ಹ್ಯಾಂಡ್ಲೂಮ್ ಸ್ಯಾರಿಗಳು ನಂಗೆ ತುಂಬ ಇಷ್ಟ ಆಗುತ್ತೆ. ಕಾಟನ್ ಹ್ಯಾಂಡ್ಲೂಮ್ ಸ್ಯಾರಿಗಳೇನು ಬರುತ್ತಲ್ಲ ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಇನ್ನೊಂದು ಸ್ಯಾರಿ ತೋರಿಸ್ತಾ ಎಷ್ಟೊಂದು ಮಾತಾಡಿದೆ ಅಂತ ಈಗ ಅನ್ನಿಸ್ತಾ ಇದೆ. ನನಗೆ ಈ ಟೋಪ್ ಸೆರಿಗಿರುತ್ತಲ್ಲ ಇದು ಕೂಡ ಇಷ್ಟ ಆಗುತ್ತೆ. ಜೋಳದ ರೊಟ್ಟಿ ಊಟನೂ ಇಷ್ಟ, ಟೋಪ್ ಸೆರಿಗಿನ ಸೀರೆನೂ ಇಷ್ಟ. ಉತ್ತರ ಕರ್ನಾಟಕದ ವಿಶೇಷಗಳಲ್ವಾ, ಎಷ್ಟೊಂದಿದೆ ನನ್ನ ಹತ್ರ ಆ್ಯಕ್ಚುಲಿ ಟೋಪ್ ಸೆರಿಗಿದ್ದು, ಅದರಲ್ಲೂ ಕಾಟನ್ನು ಹ್ಯಾಂಡ್ಲೂಮಿಂದು ಇತ್ತೀಚೆಗೆ ಸ್ವಲ್ಪ ಜಾಸ್ತಿನೇ ಬರ್ತಿದೆ ಅಂತಲೇ ಅನ್ಬೋದು. ಚೆನ್ನಾಗಿರುತ್ತೆ. ಇನ್ನೊಂದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಇವತ್ತಿನ ದಿವಸದಲ್ಲಿ ಎಲ್ಲ ಥರದ್ರಲ್ಲೂ ಎಲ್ಲರಿಗೂ ಹುಚ್ಚಿಡಿಸಿರೋವಂಥ ಸೀರೆ ಯಾವುದು ಅಂದರೆ KSIC, ನಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ KSIC ಸ್ಯಾರಿ. ಇದು ಕೂಡ ನಾನು ಡ್ರೈ ಕ್ಲೀನಿಂಗ್ ತೊಗೊಂಡೋಗಿದ್ದೆ. ಇದರಲ್ಲೂ ಸಾಕಷ್ಟು ನೀರಿನ ಕಲೆಗಳು ಇತ್ತು, ಬೇರೆ ಕಲೆಗಳು ಇತ್ತು. ಇದು ನಮ್ಮಮ್ಮನ ಉಟ್ಕೊಂಡಿದ್ರು, ನಾನು ಉಟ್ಕೊಂಡಿದ್ದೆ. ಇದು ಆ್ಯಕ್ಚುಲಿ ನಮ್ಮಮ್ಮನ ಹತ್ರನೇ ಜಾಸ್ತಿ ಇತ್ತು. ನನಗೆ ಈ ಥರದ ಕಲರ್ಗಳು ಸ್ವಲ್ಪ ಕಡಿಮೆ ಇಷ್ಟ ಆಗೋದು, ಅವ್ರ ಹತ್ರನೇ ಇತ್ತು. ನಾನು ಕೂಡ ಉಟ್ಕೊಂಡಿದ್ದೀನಿ, ಉಟ್ಟಿಲ್ಲ ಅಂತಲ್ಲ. ಬಟ್ ಇದ್ರೊಳಗೆ ಸಾಕಷ್ಟು ಕಲೆಗಳಿತ್ತು. ಸರಿ ಡ್ರೈ ಕ್ಲೀನಿಗೆ ಕೊಡೋಣ ಅಂಥೇಳಿ ಹೋಗಿ ತೋರಿಸ್ದೆ. ಅವ್ರು ಹೇಳಿದ್ದು ಕೇಳಿ ನನಗೂ ಕೂಡ ಶಾಕ್ ಆಯಿತು, ಒಂದು ಶಾಕ್ ಕಾದಿತ್ತು ಅಂತಲೇ ಹೇಳ್ಬೋದು. ಅವರು ಡ್ರೈ ಕ್ಲೀನ್ ಮಾಡೋಕ್ಕೆ ಮುಂಚೆ ಹೀಗೆ ಸೀರೆನ ಬೆಳಕಿಗೆ ಹಿಡಿದು ನೋಡ್ತಾರೆ ಒಂದು ಪದರದಲ್ಲಿ. ಈಗ ಬಿಚ್ಚಕ್ಕೆ ಹೋಗೋದಿಲ್ಲ, ಬಿಚ್ಚಿದ್ರೆ ಎಲ್ಲ ಹೊಟ್ಟೋಗ್ಬಿಡುತ್ತೆ, ಐರನ್ ಚೆನ್ನಾಗಿದೆ. ಒಂದು ಪದರದಲ್ಲಿ ಹಿಡಿದು ನೋಡ್ತಾರೆ. ನನಗೂ ಕೂಡ ಹಿಡಿದು ತೋರಿಸಿದ್ರು. ಸೀರೆ ಮಧ್ಯೆ ಜಾಳಾಗಿತ್ತು. ಇದು ಎಷ್ಟು ವರ್ಷ ಹಳೆ ಸೀರೆ ಅಂದರೆ ಇದು ಸುಮಾರು ಒಂದು
18 19 20 ವರ್ಷನೇ ಆಗುತ್ತೆ ಅನ್ಸುತ್ತೆ, 20 ವರ್ಷ ಹಳೆ ಸೀರೆ ಇದು. ಆದರೆ ಮಧ್ಯೆ ಜಾಳಾಗಿರೋದು ಕಾಣಿಸ್ತಿತ್ತು. ಇದು ವಿತ್ ಬ್ಲೌಸ್ ಬಂದಿತ್ತು, ಬ್ಲೌಸ್ ತೆಗ್ಸಿರ್ಲಿಲ್ಲ. ಅವ್ರು ಅಂದರು ಇದನ್ನು ನೀವು ಡ್ರೈ ಕ್ಲೀನ್ ಮಾಡ್ಸೋಕ್ಕೆ, ಅವ್ರಿಗೆ ಮಾಡೋಕ್ಕೆ ಹೆದರಿಕೆ ಆಯಿತು. ಮಾಡ್ಬೇಕಾದ್ರೆ ಏನಾರು ಹರಿದೋಗ್ಬಿಟ್ರೆ ಆಮೇಲೆ ಅವ್ರ ಮೇಲೆ ಬರುತ್ತಲ್ವ, ಅದಕ್ಕೆ ಇದನ್ನು ಡ್ರೈ ಕ್ಲೀನ್ ಮಾಡಿಸ್ತೀರಾ ನೋಡಿ ಇಷ್ಟೊಂದು ಜಾಳಾಗಿದೆ ಅಂತೆಲ್ಲ ಅಂದರು. ನನ್ನ ಹತ್ರ ಇದಕ್ಕಿಂತ ಹಳೆ ಸೀರೆಗಳಿದೆ KS ಸೈಜಿದು, ಆದರೆ ಈ ಥರ ಜಾಳಾಗಿದ್ದು ನಾನು ನೋಡೇ ಇರಲಿಲ್ಲ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ನಾನು ನೋಡಿದ್ದು. ಅಲ್ಲಿ ಪ್ಯಾಚಸ್ ಆಗಿದೆ, ನಾನು ನಿಮಗೆ ತೋರ್ಸೋಕ್ಕಾಗ್ತಿಲ್ಲ. ಹಿಂಗೆ ಬೆಳಕಲ್ಲಿ ಹಿಡಿದ್ರೆ ನಿಮ್ಮ ಸೀರೆಗಳನ್ನು ಒಂದ್ಸರಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಳೆ ಸೀರೆಗಳನ್ನ ತೆಗೆದು ಬೆಳಕಿಗೆ ಈ ರೀತಿ ಒಂದು ಪದರದಲ್ಲಿ ಹೀಗೆ ಹಿಡಿದು ನೋಡಿ ಬೆಳಕಿಗೆ, ಆವಾಗ ನಿಮಗೆ ಅಲ್ಲಿ ಜಾಳಾಗಿರೋದು ಪ್ಯಾಚಸ್ ಕಾಣುತ್ತೆ. ಆ ಥರ ಆದಾಗ ನೀವು ಸೀರೆನ ಹೇಗೆ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಯಾಕೆಂದರೆ ನಮಗೆ ಸುಮ್ಮನೆ ಸೀರೆನ ಹಿಂಗೆ ನೋಡ್ತಿದ್ದಾಗ ಗೊತ್ತಾಗಲ್ಲ ಏನಾಗಿದೆ ಅಂತ ಹೇಳಿ. ಅದು ನೀಟಾಗಿ ಒಂದೊಂದೇ ಸಿಂಗಲ್ ಪದರ ಇಟ್ಕೊಂಡು ಬೆಳಕಿಗೆ ಹಿಡ್ಕೊಳ್ಳಿ, ಕ್ಲೀನಾಗಿ ಕಾಣುತ್ತೆ ಎಲ್ಲೆಲ್ಲಿ ಜಾಳಾಗಿದೆ, ಎಲ್ಲೆಲ್ಲಿ ಹರಿದು ಹೋಗೋ ಚಾನ್ಸಸ್ ಇದೆ ಅಂಥೇಳಿ. ಸೊ ಅವ್ರು ತೋರಿಸ್ಬಿಟ್ಟು ಈ ಥರ ಇದೆ, ನಾನು ಡ್ರೈ ಕ್ಲೀನ್ ಮಾಡಬೇಕಾ ಅಂತ ಕೇಳಿದ್ರು. ಹೌದು ಮಾಡಬೇಕು, ತುಂಬ ಗಲೀಜಾಗಿದೆ. ಏನೇ ಆದರೂ ಈ ಮೈಸೂರು ಸಿಲ್ಕ್ ಸೀರೆಗಳ ಮೇಲೆ ಒಂದು ವಿಶೇಷವಾದ ಪ್ರೀತಿ. ಇದು ಜಾಳಾಗಿದೆಯೋ ಹರಿದೋಗ್ತಿದೆಯೋ ಅಥವಾ ಇದು ಏನಾಗ್ತಿದ್ರು ಇಲ್ಲ, ಇರೋಷ್ಟು ದಿವಸ ಅದು ನೀಟಾಗಿ ಇರಲಿ ಅಂತ ಒಂದೇನೋ ಪ್ರೀತಿ ಅಲ್ವಾ. ಸೊ ನಾನು ಅಂದೆ ಇಲ್ಲ, ಸ್ವಲ್ಪ ಹುಷಾರಾಗಿ ಮಾಡಿಕೊಡಿ. ಉಟ್ಕೊಳ್ಳೋಕ್ಕಾದರೆ ಚಿಕ್ಕ ಪುಟ್ಟ ಅಂದರೆ ಫಂಕ್ಷನ್ ಅಂತಲ್ಲ, ಏನೋ ಮನೆಯಲ್ಲೇ ಒಂದು ಸಂದರ್ಭ ಬಂದಾಗ ಸ್ವಲ್ಪ ಹೊತ್ತು ಉಟ್ಕೊಳ್ಳೋಕ್ಕಾದರೆ ಉಟ್ಕೊಂಡು ಯೂಸ್ ಮಾಡಬೇಕಲ್ವಾ. ಯಾಕೆ ಅಂತಂದರೆ ಮೈಸೂರು ಸಿಲ್ಕು ಅಲ್ವಾ. ಹಾಗಾಗಿ ಕೆಲವರಿಗೆ ಈ ಥರದ ಬಣ್ಣಗಳು ತುಂಬ ಇಷ್ಟ ಆಗುತ್ತೆ ಮೈಸೂರು ಸಿಲ್ಕು. ಇದರದ್ದು ನಂಬರ್ ಇಲ್ಲಿದೆ, ನಂಬರ್ ಇಲ್ಲಿದೆ ನೋಡಿ, ಇಲ್ಲಿದೆ ನಂಬರ್ ಕಾಣಿಸ್ತಿದೆಯಾ? ನಾನು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀನಿ, ಕಾಣಿಸ್ತಿದೆಯೋ ಇಲ್ಲೋ ಅಂಥೇಳಿ. ಇದು ಇದು ಇವತ್ತಿನ ದಿವಸ ಇದಕ್ಕೆ ಸುಮಾರು ಒಂದು 25,000 ರೂಪಾಯಿ ತನಕ ಆಗುತ್ತೆ, ನನಗೆ ಗೊತ್ತಿಲ್ಲ. 20,000 ರಿಂದ 25,000 ಅಂತೂ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಚಿನ್ನದ ಬೆಲೆ ಕಡಿಮೆ ಆಗ್ತಾ ಇದೆ, ಸೊ ಅದು ಕೂಡ ಒಂದು ಶುಭ ಸುದ್ದಿ. ಅದಕ್ಕೆ ತಕ್ಕ ಹಾಗೆ ಮೈಸೂರು ಸಿಲ್ಕಿನ ಬೆಲೆನೂ ಕಡಿಮೆ ಆದರೆ ಇನ್ನೂ ನಮ್ಮ ಹೆಣ್ಣು ಮಕ್ಕಳಿಗೆ ಖುಷಿ. ವರಮಹಾಲಕ್ಷ್ಮಿ ಹಬ್ಬ ಬರ್ತಿರುತ್ತೆ, ಕಾಯ್ತಿರ್ತಾರೆ ಸಾಲುಗಟ್ಟೆ ನಿಂತು ತೊಗೊಳೋದಕ್ಕೆ. ನಿಜವಾಗ್ಲೂ ಹೋಗಿ ಅಷ್ಟೊಂದು ಸಾಲುಗಟ್ಟೆ ನಿಂತ್ಕೊಂಡು ತೊಗೊಳ್ಳೋವಂಥ ಆ ಒಂದು ಹುಚ್ಚು ಕ್ರೇಜು ವರ್ತ ಗೊತ್ತಿಲ್ಲ. ಸ್ಟಿಲ್ ಇದರೊಳಗೆ ಕಲೆಗಳು ಕೆಲವೊಂದು ತೆಗಿಯೋಕ್ಕಾಗಲಿಲ್ಲ. ನಾನು ಅವ್ರಿಗೆ ಹೇಳಿದ್ದೆ ತುಂಬ ಬಲವಂತಾಗೆಲ್ಲ ಏನು ತೆಗಿಯೋಕ್ಕೆ ಹೋಗ್ಬೇಡಿ, ಅಕಸ್ಮಾತ್ ಸೀರೆನ ಏನಾರು ಇದಾಗ್ಬಿಟ್ರೆ ಬೇಜಾರಾಗತ್ತಲ್ವ. ಕೆಲವು ಕಲೆಗಳೆಲ್ಲ ಎಲ್ಲೋ ನೆರಿಗೆ ಒಳಗೆ ಮುಚ್ಚೋಗುತ್ತೆ ಅಥವಾ ಒಳಗಡೆ ಮುಚ್ಚೋಗ್ಬಿಡುತ್ತಲ್ವ ಉಟ್ಕೊಂಡಾಗ. ಇದು ಒಂದು ಕಲೆ ಇದೆ, ಇದು ಅವ್ರು ತೆಗಿಯೋಕ್ಕಾಗಲಿಲ್ಲ ಅಂತಲೇ ಹೇಳಿದ್ರು. ಈಗ ಕಾಣ್ತಿದೆ ಅನ್ಸುತ್ತೆ, ಇಲ್ಲಿದೆ ನೋಡಿ, ಕಾಣಿಸ್ತು ಅನ್ಕೋತೀನಿ. ಈ ಕಲೆಗಳೆಲ್ಲ ತೆಗಿಯೋಕ್ಕಾಗಲ್ಲ ಅಂತಲೂ ಅವ್ರು ಮೊದಲೇ ಹೇಳಿದರು. ನಾನು ಓಕೆ ಅಂದಿದ್ದೆ. ಅಕಸ್ಮಾತ್ ಹೋದರೆ ಸುಮಾರು ಆ ಥರದ್ದು ಉಳಿದ್ಬಿಟ್ಟಿದೆ, ಹೋದರೆ ತೆಗೀರಿ, ಹಿಂದೆ ಪರವಾಗಿಲ್ಲ, ಸೀರೆ ಏನೂ ಆಗದೆ ಉಳಿಯೋದು ಮುಖ್ಯ ಅಂಥೇಳಿ. ಕೆಲವೊಂದು ಸತಿ ಏನಾಗುತ್ತೆ ಗೊತ್ತಾ, ಈ ಡಿಸ್ಕೌಂಟಲ್ಲೆಲ್ಲ ತೊಗೊಂಡಿದ್ರೆ ಓಲ್ಡ್ ಸ್ಟಾಕ್ ಎಲ್ಲ ಕ್ಲಿಯರ್ ಮಾಡಿರ್ತಾರೆ. ಸೊ ಅದು ಕೂಡ ಸ್ವಲ್ಪ ಏನಾಗುತ್ತೆ, ಸೀರೆಗಳು ಓಲ್ಡ್ ಸ್ಟಾಕ್ ಸೀರೆಗಳಿಗೂ ಅಷ್ಟು ಇದಿರೋದಿಲ್ಲ, ಅಂದರೆ ಗಟ್ಟಿ ಇರೋದಿಲ್ಲ, ಅದು ಕೂಡ ಬೇಗ ಲಡ್ಡಾಗೋ ಚಾನ್ಸಸ್ ಇರುತ್ತೆ. ಸೊ ಒಂದೊಂದ್ಸರಿ ಡಿಸ್ಕೌಂಟಲ್ಲಿ ಡಿಸ್ಕೌಂಟಿಗೆ ಸಿಗ್ತಿದೆ ಅಂತ ಖುಷಿಯಾಗಿ ತೊಗೋತೀವಿ. ನಮಗೆ ಗೊತ್ತಿರಲ್ಲ ಆ್ಯಕ್ಚುಲಾಗಿ ಅದರ ಕಂಡೀಷನ್ ಹೇಗೆ ಅಂತೇಳಿ. ಆ ಸಮಯದಲ್ಲಿ ತೊಗೋಬೇಕಾದ್ರೆ ಚೆನ್ನಾಗೇ ಕಾಣಿಸ್ತಿರುತ್ತೆ. ಎಷ್ಟೋ ಜನಕ್ಕೆ ಇದಾಗಿರೋದು ನಾನು ಕೇಳಿದ್ದೀನಿ. ರಾಣಿ ಸರಿಗಿರೋ ಸೀರೆಗಳೆಲ್ಲ ತೊಗೊಂಡು ಬಾರ್ಡ್ರ್ ಹತ್ರ ಹರಿದೋಗಿದ್ದು, ಹಾಗೆಯೇ ವಿತ್ ಬ್ಲೌಸ್ ಸೀರೆಗಳು ತೊಗೊಂಡು ಅದು ಕೂಡ ಬಾರ್ಡ್ರ್ ಹತ್ರ ಇಲ್ಲೆಲ್ಲ ಹರಿದೋದ್ರೆ ಈ ಒಳಗಡೆ ಏನಾರು ಒಂಚೂರು ಹೋದರೆ ಮ್ಯಾನೇಜ್ ಮಾಡ್ಬೋದು. ಮೇಲ್ಗಡೆ ಹೋಗ್ಬಿಟ್ರೆ ಏನು ಮ್ಯಾನೇಜ್ ಮಾಡ್ತೀರಾ? ಕಲರ್ಗಳೆಲ್ಲ ಚೆನ್ನಾಗಿರುತ್ತೆ. ಏನು KS ಸೈಜಿಗೆ ಯಾವ ಬಣ್ಣ ನೋಡಲಿ, ಯಾವ ಬಾರ್ಡ್ರ್ ನೋಡಲಿ ಎಲ್ಲ ತೊಗೋಬೇಕು ಅಂತ ಆಸೆ ಆಗ್ತಿರುತ್ತೆ. ಆದರೆ ಬೆಲೆ ನೋಡಿದ ತಕ್ಷಣ ಸಾಕು, ಒಂದೇ ತೊಗೊಂಡು ಮನೆಗೆ ಹೋಗೋಣ ಅಂತ ಬರೋಂಗಾಗತ್ತೆ. ಈಗ ಸೀರೆ ಪುರಾಣ ಎಷ್ಟಾಯಿತು, ಊಟ ಮಾಡಬೇಕು. ಊಟ ಮಾಡಿ ಮುಂದಿನ ಕೆಲಸ. ನಮ್ಮದು ಏನು ಅಡುಗೆ ಆಗಿತ್ತು ಅಂತ ಹೇಳೋದನ್ನ ಗೊತ್ತಿಲ್ಲ, ನೆನಪಿಲ್ಲ. ಕುಂಬಳಕಾಯಿ ಮತ್ತು ಅಲಸಂದೆ ಕಾಳನ್ನು ಹಾಕಿ ಹುಳಿ ಮಾಡಿದ್ದೆ. ಕುಂಬಳಕಾಯಿ ಹೋಳುಗಳು ಚೆನ್ನಾಗಿದ್ರೇ ಹುಳಿ ತುಂಬ ಚೆನ್ನಾಗಿರುತ್ತೆ. ಹೋಳುಗಳು ಕಡಿಮೆ ಆದರೆ ಅಂಥ ಮಜಾ ಬರೋದಿಲ್ಲ ಹುಳಿ ತಿನ್ನೋದಕ್ಕೆ. ಸಾಕಷ್ಟು ಹೋಳಿದ್ರೆ ಕಲಿಸ್ಕೊಂಡಾಗ ತುತ್ತಿಗೊಂದು ಹೋಳು ಕೂಡ ಸಿಗುತ್ತೆ, ಅಥವಾ ಮೊಸರನ್ನಕ್ಕೆ ನೆಂಚ್ಕೊಳ್ಳೋದ, ಎಲ್ಲ ರೀತಿಲೂ ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಊಟ ಆಯಿತು, ಅದಾದಮೇಲೆ ಸ್ವಲ್ಪ ರೆಸ್ಟ್ ಆಯಿತು, ಬೇರೆ ಕೆಲಸಗಳು ಆಯಿತು. ಈಗ ಸಂಜೆ ಸಮಯ. ನಾನು ಇವತ್ತಿನ ದಿವಸ ಬೆಳಗ್ಗೆ ತಿಂಡಿಗೆ ಆಲೂ ಪರೋಟ ಮಾಡಿದ್ದೆ, ಅದು ಮಿಕ್ಕಿತ್ತು. ಸಂಜೆ ಏನಾದ್ರು ತಿನ್ನಬೇಕು ಅನಿಸಿದಾಗ ಮಾಡೋಕ್ಕಾಗತ್ತೆ ಅಂಥೇಳಿ ಹಾಗೆ ಇಟ್ಟಿದ್ದೆ. ಸೊ ಇವಾಗ ನನ್ನ ಮಗಳಿಗೆ ಅದನ್ನು ಮಾಡ್ಕೊಳ್ಳೋಣ ಅಂತ ಬಂದೆ. ಇವಾಗ ಆಲೂ ಪರೋಟ ಮಾಡಿಬಿಟ್ಟು ಅದಾದಮೇಲೆ
ಕಾಫಿ ಟೈಮು, ಕಾಫಿ ಕುಡಿಬೇಕು. ಸೊ ಅದು ಕೂಡ ಆಗುತ್ತೆ. ಇವಾಗ ಸ್ಟಫ್ ಮಾಡಿ ಅದನ್ನು ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಒತ್ತಕ್ಕೆ ಹೋದಾಗ ಒಂದೊಂದ್ಸತಿ ಅದು ಸರಿಯಾಗಿ ಒತ್ತೋದಕ್ಕಾಗೋದಿಲ್ಲ. ಅಥವಾ ಮಾಡಿ ಇಟ್ಬಿಟ್ರೆ ಆಲೂ ಪರೋಟನ ಬಿಸಿ ಬಿಸಿಯಾಗಿ ತಿನ್ನಬೇಕಾದ್ರೆ ಇರೋ ಮಜಾ ಇದರಲ್ಲಿ ಸಿಗೋದಿಲ್ಲ ತಣ್ಣಗಾದ್ಮೇಲೆ. ಅದಕ್ಕೇ ಹಾಗೆ ಹಿಟ್ಟನ್ನು ಮತ್ತು ಸ್ಟಫಿಂಗ್ನ ಮಾಡಿಬಿಟ್ಟು ಅಂದರೆ ಬೆಳಗ್ಗೆ ತಿಂಡಿಗೆ ಮಾಡಿಬಿಟ್ಟು ಮಿಕ್ಕಿದ್ದನ್ನು ಈ ರೀತಿ ಸಪ್ರೇಟಾಗಿ ಡಬ್ಬಿಗಳಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಒಂದು ಸ್ವಲ್ಪ ಹೊತ್ತಿಗೋಸ್ಕರ ಮಧ್ಯಾಹ್ನದ ಸಮಯ ಕಳೆದು ಸಂಜೆಗೆ ಉಪಯೋಗ ಬರುತ್ತೆ ಅಂಥೇಳಿ. ಸಾಮಾನ್ಯವಾಗಿ ಈ ಥರ ಹಿಟ್ಟು ಇದನ್ನೆಲ್ಲ ಕಲಸಿ ಫ್ರಿಜ್ಜಲ್ಲಿ ಇಟ್ಟರೆ ಅಷ್ಟು ಫ್ರೆಶ್ ಆಗಿರಲ್ಲ ಅಂತ ಅಂತಾರೆ. ಆದರೆ 2-3 ಅವರ್ಸ್ಗೆ ಕೆಲವ್ರ ಮನೆಗಳಲ್ಲಿ ರಾತ್ರಿಯೇ ಆಲೂ ಪರೋಟಕ್ಕೆ ಸ್ಟಫಿಂಗ್ ಮಾಡಿಬಿಟ್ಟು ಇಟ್ಟು ಬೆಳಗ್ಗೆ ಎದ್ದು ಕೂಡ ಮಾಡ್ತಾರೆ. ಚೆನ್ನಾಗೇ ಇರುತ್ತೆ ಅಂತ ಅಂತಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಅಭ್ಯಾಸ. ನಾನು ಕೂಡ ಎಷ್ಟೋ ಸತಿ ಬೆಳಗಿನ ಗಡಿಬಿಡಿ ಆಗ್ತಿದೆ, ಮಾಡೋಕ್ಕಾಗ್ತಿಲ್ಲ ಸ್ಟಫಿಂಗ್ ಎಲ್ಲ ಅಂದರೆ ಅದಕ್ಕೆ ಸಾಕಷ್ಟು ಸಮಯ ತೊಗೊಳುತ್ತಲ್ವ ಅಂತ ಅನ್ನಿಸ್ತಿದ್ದಾಗ ರಾತ್ರಿ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೆಳಗ್ಗೆ ಎದ್ದು ಪರೋಟ ಮಾಡ್ಬೋದು ಅಂತ ಕೂಡ ಅನಿಸಿದ್ದುಂಟು. ಆದರೆ ಬೆಳಗ್ಗೆ ಎದ್ದೆ ಮಾಡೋಣ ಫ್ರೆಶ್ ಆಗಿ ಅಂತ, ಯಾಕೆಂದರೆ ಸಂಜೆ ತನಕ ತಿನ್ಬೋದು ಅಂತ ಅದು ಕೂಡ ಅನಿಸಿದ್ದುಂಟು. ಗೊತ್ತಿಲ್ಲ ನೀವೇನು ಮಾಡ್ತೀರಾ, ಹೇಗೆ ಮಾಡ್ತೀರಾ, ಖಂಡಿತ ಕಾಮೆಂಟ್ ಸೆಕ್ಷನ್ ಬರ್ ತಿಳಿಸಿ. ಸೊ ಇವತ್ತಿನ ದಿವಸ ಆ್ಯಕ್ಚುಲಿ ಸ್ಟಫಿಂಗು ತುಂಬಾ ಚೆನ್ನಾಗಿತ್ತು. ಈ ಸತಿ ಅಂತಲ್ಲ, ಲಾಸ್ಟ್ ಒಂದು ಫ್ಯೂ ಟೈಮ್ಸಿಂದ ನಾನು ಇದೊಂದನ್ನು ಮಾಡ್ತಾಯಿದ್ದೀನಿ. ಏನು ಅಂದರೆ ಆಲೂಗೆಡ್ಡೆನ ಕುಕ್ಕರಲ್ಲಿ ಬೇಯಿಸೋಕ್ಕೆ ಹೋಗ್ತಿಲ್ಲ, ಸ್ಟೀಮರ್ನಲ್ಲಿ ಇಟ್ಬಿಟ್ಟು ಆಲೂಗೆಡ್ಡೆನ ಬೇಯಿಸ್ತಾ ಇದ್ದೀನಿ. ಒಂದೇನು ಅಂದರೆ ಸಿಪ್ಪೆನ ತೆಗೆದು ದೊಡ್ಡ ದೊಡ್ಡ ಹೋಳುಗಳನ್ನಾಗಿ ಮಾಡಿ ಸ್ಟೀಮರ್ನಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಈ ರೀತಿ ಬೇಯಿಸೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆಲೂಗೆಡ್ಡೆ ಈ ಒಂದು ರೀತಿ ಒಬ್ಬಟ್ಟಿಗೆ ಬೇಳೆ ಹೂರಣ ಮಾಡ್ಕೋತೀವಲ್ಲ ಆ ಥರ ಟೆಕ್ಸ್ಚರ್ ಬಂದಿರುತ್ತೆ ಅಂತ ಹೇಳ್ಬೋದು. ನಾನು ಹೇಳ್ತಿರೋದು ನಿಮಗೆ ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ. ಸಾಮಾನ್ಯವಾಗಿ ಕುಕ್ಕರಲ್ಲಿ ಕೂಗಿಸಿದಾಗ ಸ್ವಲ್ಪ ಒಂದೊಂದ್ಸತಿ ಅಂತೂ ಒಂದು ರೀತಿ ಅಂಟು ಬರುತ್ತೆ. ಹಾಗೆಯೇ ಸ್ಟಫ್ ಮಾಡಿದ್ಮೇಲೆ ಒತ್ತಕ್ಕೆ ಹೋದಾಗ ಅದು ಸರಿಯಾಗಿ ಸ್ಪ್ರೆಡ್ ಆಗದೆ ತೊಂದರೆ ಕೊಡೋದು ಕೂಡ ಉಂಟು. ಆದರೆ ಈ ಸ್ಟೀಮರ್ನಲ್ಲಿ ಬೇಯಿಸಿದಾಗ ನೀವು ಹೊಸ ಆಲೂಗೆಡ್ಡೆ ಇರ್ಬೋದು ಅಥವಾ ಹಳೆ ಆಲೂಗೆಡ್ಡೆ ಇರ್ಬೋದು, ಯಾವ್ದಾರು ಆಗಿರಲಿ, ಸ್ಟೀಮರ್ನಲ್ಲಿ ಸಿಪ್ಪೆನ ತೆಗೆದು ದಪ್ಪ ಹೋಳುಗಳಾಗಿ ಮಾಡಿ ಬೇಯಿಸ್ಕೊಂಡು ನಂತರ ಅದಕ್ಕೆ ಯಾವ ರೀತಿ ಎಲ್ಲ ಮಾಡಬೇಕೋ ಅದನ್ನು ಮಾಡ್ತೀನಿ. ಈ ಥರ ಮಾಡೋಕ್ಕೆ ಶುರು ಮಾಡಿದಾಗಿಂದ ಆಲೂ ಸ್ಟಫಿಂಗ್ ಅಂದರೆ ಆಲೂ ಪರೋಟದ ಸ್ಟಫಿಂಗ್ ಏನಿದೆಯಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇದು ಯಾವತ್ತೂ ಒಂಥರ ಅಂದರೆ ಮೆತ್ತಗಾಯಿತು, ನೀರು ಬಿಟ್ಕೊಳ್ತಿದೆ, ಒತ್ತಕ್ಕಾಗ್ತಿಲ್ಲ, ಈ ಥರ ಸಮಸ್ಯೆ ಬಂದೇ ಇಲ್ಲ ಅಂತ ಹೇಳ್ಬೋದು. ಆಮೇಲೆ ಯಾವಾಗಲೂ ಇದೊಂದು ಟಿಪ್ನ ಫಾಲೋ ಮಾಡಿ. ಏನು ಅಂದರೆ ಪರೋಟ ಮಾಡಬೇಕಾದ್ರೆ ಒಳಗಡೆ ಏನು ಸ್ಟಫಿಂಗ್ ಉಪಯೋಗಿಸ್ತಿರೋ ನಿಮಗೆ ಬಿಟ್ಟಿದ್ದು, ಆಲೂಗೆಡ್ಡೆದಿರ್ಬೋದು ಅಥವಾ ಇನ್ಯಾವುದೇ ಪನ್ನೀರ್ ಇರ್ಬೋದು, ಅದನ್ನು ಸ್ಟಫ್ ಮಾಡಿದ ತಕ್ಷಣ ಅದನ್ನು ಲಟ್ಸಕ್ಕೆ ಹೋಗಬಾರ್ದು. ಕೈನಲ್ಲೇ ಸ್ವಲ್ಪ ದೊಡ್ಡದು ಮಾಡ್ಕೋಬೇಕು. ಈ ರೀತಿ ದೊಡ್ಡದಾಗಿ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಒಳಗಡೆ ಇರೋಂಥ ಸ್ಟಫಿಂಗು ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ನಂತರ ನೀವು ಹಗುರವಾಗಿ ಲಟ್ಸಿದ್ರೆ ಅದು ಹರಿದೋಗೋದು ಅಥವಾ ಒಂದು ಕಡೆ ಹೆಚ್ಚಿಗೆ ಒಂದು ಕಡೆ ಕಡಿಮೆ ಅಂತ ಆಗೋದು, ಅಂದರೆ ಒಳಗಡೆ ಹಾಕಿರೋಂಥ ಹೂರಣ, ಈ ಸಮಸ್ಯೆ ಬರೋದಿಲ್ಲ. ಆಮೇಲೆ ಲಟ್ಟಿಸ್ಬೇಕಾದ್ರೂ ಅಷ್ಟೇ ತುಂಬ ಹಗುರವಾಗಿ ಲಟ್ಸಿದ್ರೆ ಚೆನ್ನಾಗಿ ಈವನಾಗಿ ಸ್ಪ್ರೆಡ್ ಆಗುತ್ತೆ. ಆಮೇಲೆ ತುಪ್ಪ ಎಣ್ಣೆ ಏನು ಬೇಕಾದ್ರೂ ಹಾಕ್ಕೊಂಡು ಚೆನ್ನಾಗಿ ಎರಡೂ ಕಡೆ ಏನಂತಾರಲ್ಲ ಕ್ರಿಸ್ಪಾಗಿ ಬೇಯೋ ಹಾಗೆ ಬೇಯಿಸ್ಕೊಂಡ್ರೆ ರುಚಿಕಟ್ಟಾದ ಪರೋಟ, ಆಲೂ ಪರೋಟ ತಯಾರಾಗುತ್ತೆ ಅಂತ ಹೇಳ್ಬೋದು.
ಬೆಳಗ್ಗೆ ಎದ್ದಾಗ ಇರೋ ಉತ್ಸಾಹ ಸಂಜೆ ಆಗೋ ಹೊತ್ತಿಗೆ ಇರೋದಿಲ್ಲ, ಹಾಗೇನೆ ಶಕ್ತಿನೂ ಇರೋದಿಲ್ಲ, ಏನು ಮಾಡಬೇಕು ಅಂತಲೂ ಅನ್ಸೋದಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಕೆಲವೊಬ್ರಿಗೆ ಇರುತ್ತೆ, ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗೋದ್ರಿಂದ ನಮಗೆ ಸಾಕಷ್ಟು ವ್ಯಾಯಾಮ ಆಗುತ್ತೆ. ಮತ್ತು ನಾವು ಹೊರಗೆ ವಾಕಿಂಗ್ ಮಾಡೋದು, ವಾಕಿಂಗ್ ಮಾಡೋದು ಅಥವಾ ಇನ್ಯಾವುದೇ ಥರದ ದೈಹಿಕ ಶ್ರಮ ವಹಿಸೋ ಅವಶ್ಯಕತೆ ಇಲ್ಲ. ಮನೇಲೇ ಸಾಕಷ್ಟು ನಾವು ಆ್ಯಕ್ಟಿವ್ ಆಗಿರಬೇಕು. ಮನೆಯಲ್ಲಿ ಅಡುಗೆ ಮನೆ ಕೆಲಸ ಇರ್ಬೋದು ಅಥವಾ ಕ್ಲೀನಿಂಗ್ ಕೆಲಸ ಇರ್ಬೋದು, ಪ್ರತಿಯೊಂದನ್ನು ನಾವೇ ಮಾಡಬೇಕು. ಇದರಿಂದ ವೆಯ್ಟ್ ಲಾಸ್ ಆಗುತ್ತೆ, ನಾವು ಕೂಡ ಆ್ಯಕ್ಟಿವ್ ಆಗಿದ್ದಾಗ ಆಗುತ್ತೆ, ಮನೆ ಕೆಲಸನೂ ಕೂಡ ನಿಭಾಯಿಸ್ಬೋದು. ಹಾಗೆಯೇ ಯಾರ್ದೋ ಒಂದು ಸಹಾಯ ತಗೊಂಡು ಮಾಡ್ಕೊಳ್ಳೋದು ತಪ್ಪತ್ತೆ ಅನ್ನೋದಿರ್ಬೋದು. ಇದು ಖಂಡಿತ ಏನಂತಾರೆ ಅಂದರೆ, ಇದು ಹೆಚ್ಚಿನ ಒತ್ತಡನ ಸೃಷ್ಟಿಸುತ್ತೆ ಹೊರತುನು ಯಾವುದೇ ರೀತಿ ದೈಹಿಕವಾಗಿ ಏನು ಪರಿಣಾಮ ಬೀರುತ್ತೋ ಗೊತ್ತಿಲ್ಲ. ಒಬ್ಬೊಬ್ಬರ ವಿಷಯದಲ್ಲಿ ಒಂದೊಂದು ಆಗುತ್ತೇನೋ ಗೊತ್ತಿಲ್ಲ, ಆದರೆ ಒತ್ತಡ ಅಂತೂ ಖಂಡಿತ ಇರುತ್ತೆ. ಯಾಕೆಂದರೆ ಎಲ್ಲ ಕೆಲಸಗಳು ಸಾಲಾಗಿ ನಿಂತಿರುತ್ತಲ್ವ, ಒಂದಾದ್ಮೇಲೆ ಒಂದು ನಾವೇ ಮಾಡಬೇಕಾಗಿರುತ್ತೆ. ಕ್ಲೀನಿಂಗ್ ಇರ್ಬೋದು, ಕುಕ್ಕಿಂಗ್ ಇರ್ಬೋದು, ಅಥವಾ ಏನು ಕೆಲಸಗಳು ಸಂಬಂಧಪಟ್ಟಿದೆಯೋ ಮನೆಯಿಂದಲೇ ನೂರಾರು ಕೆಲಸಗಳಿದ್ದೇ ಇರುತ್ತೆ. ಎಲ್ಲದೂ ಕೂಡ ನಮಗೆ ಕಾಯ್ತಾ ಇದೆ ಅಂದಾಗ ಒಂದು ರೀತಿ ಒತ್ತಡ ಬರೋಕ್ಕೆ ಶುರುವಾಗುತ್ತೆ. ಆಮೇಲೆ ಈ ಎಲ್ಲ ಕೆಲಸಗಳು ಮಾಡ್ತಿದ್ದಾಗ ಮಾಡ್ಕೊಳ್ತಾ ಓಡಾಡ್ತಿದ್ದಾಗ ನಮಗೇನು ಅಂಥ ಒಂದು ದೈಹಿಕವಾಗಿ ಒಂದು ಉತ್ತಮವಾದ ಪರಿಣಾಮ ಬೀರುತ್ತೆ ಅಂತ ನನಗನ್ಸೋದಿಲ್ಲ. ಹಾಗೆ ಸಾಕಷ್ಟು ತಜ್ಞರು ಕೂಡ ಇವತ್ತಿನ ದಿವಸದಲ್ಲಿ ಅದನ್ನು ಹೇಳ್ತಾರೆ, ಮನೆ ಕೆಲಸ ಮಾಡ್ಕೊಂಡಿರೋದೇ ಒಂದು ಎಕ್ಸಸೈಸ್ ಆಗುತ್ತೆ, ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ಸುಳ್ಳೋದು. ಹೋಗಿ ಹೊರಗಡೆ ಒಂದು ವಾಕಿಂಗ್ ಮಾಡೋದಿರ್ಬೋದು, ಅಥವಾ ಯೋಗ ಇರ್ಬೋದು, ಅಥವಾ ಇನ್ಯಾವುದೇ ಥರದ ದೈಹಿಕ ಪರಿಶ್ರಮ ಇರ್ಬೋದು, ಇದನ್ನು ಮಾಡಿದಾಗ ಆಗೋ ಪರಿಣಾಮನೇ ಬೇರೆ. ಹಾಗೆ ಮನೆಗೆ ಸಂಬಂಧಪಟ್ಟ ಹಾಗೆ ಕೆಲಸಗಳು ಇದನ್ನು ಮಾಡ್ಕೊಂಡಿದ್ದಾಗ ಆಗೋ ಪರಿಣಾಮನೇ ಬೇರೆ. ಸಪ್ರೇಟಾಗಿ ಒಂದು 15 ನಿಮಿಷ 20 ನಿಮಿಷ ವಾಕಿಂಗಿಗೆ ಅಂತ ಸಮಯ ತೆಗೆದಿಡೋದು, ಅಥವಾ ಒಂದು ಯೋಗ ಮಾಡ್ತೀರಾ, ಅಥವಾ ಪ್ರಾಣಾಯಾಮ ಅಭ್ಯಾಸ ಮಾಡ್ತೀರಾ, ಇನ್ನೇನೇ ಒಂದು ವಿಷಯ ಇರ್ಬೋದು, ಜಿಮ್ಮಿಗೆ ಹೋಗ್ತೀರಾ, ಅಥವಾ ವೆಯ್ಟ್ ಟ್ರೈನಿಂಗಲ್ಲಿದ್ದೀರಾ, ಯಾವುದೇ ಥರದ್ದಿರ್ಬೋದು, ಇದು ಮಾಡಿದಾಗ ನಮಗೆ ಆಗೋ ಲಾಭನೇ ಬೇರೆ ಅಂಥೇಳಿ ಚೆನ್ನಾಗೇ ಇವತ್ತಿನ ದಿವಸ ಎಲ್ಲರಿಗೂ ತಿಳಿಯೋ ಹಾಗೆ ಪ್ರೂವ್ ಆಗಿದೆ. ಹಾಗಾಗಿ ಮನೆ ಕೆಲಸ ಮಾಡಬೇಕು ಒಂದು ಕಡೆ, ಆದರೆ ಎಲ್ಲದನ್ನೂ ಮಾಡ್ತೀನಿ ಅಂತ ಹೋಗಿ ಒತ್ತಡನ ತಂದ್ಕೊಂಡು ಸಂಜೆ ಆಗೋ ಹೊತ್ತಿಗೆ ಸಾಕಪ್ಪ ಅಂತ ಅನಿಸೋದು ಕೂಡ ಉಂಟು ಅಂತ ಹೇಳ್ಬೋದು. ಈಗ ರಾತ್ರಿ ಊಟಕ್ಕೆ ಮುದ್ದೆನ ಮಾಡ್ತಾಯಿದ್ದೀನಿ. ಸೊ ಮುದ್ದೆ ಹೆಚ್ಚು ಕಡಿಮೆ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಮುದ್ದೆ ಬೆಂದಿದೆಯಾ ಅಲ್ವಾ ಅಂತ ನೋಡೋದಕ್ಕೆ ಒಂದು ಸಣ್ಣ ಟ್ರಿಕ್ನ ನೀವು ಮಾಡಿ ನೋಡ್ಬೋದು. ಏನು ಅಂದರೆ, ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಆಮೇಲೆ ಮುದ್ದೆನ ಮುಟ್ಟು ನೋಡಿದ್ರೆ ಅದು ಕೈಗೆ ಅಂಟ್ಕೊಳ್ತಿದ್ರೆ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂಥೇಳಿ. ಆಮೇಲೆ ಹಿಂದಿನ ಒಂದು ಬ್ಲಾಗಲ್ಲಿ ತೋರಿಸಿದಾಗ ಮುದ್ದೆನ ಒಂದು ಪ್ಯಾನ್ ಒಳಗೆ ಹಾಕಿ ಹೀಗೆ ಅಲ್ಲಾಡಿಸಿದ ತಕ್ಷಣ ಅದು ರೌಂಡಾಗಿ ಬಂತು. ಏನಪ್ಪ ಇದು ಮ್ಯಾಜಿಕ್ ಅನ್ನೋ ಥರ ಒಂದು ಕ್ಯೂಟಾಗಿ ಕಾಮೆಂಟ್ನ ಹಾಕಿದ್ರಿ. ಸೊ ಆ ಕಾಮೆಂಟಿಗೆ ಉತ್ತರವಾಗಿ ಈ ಕ್ಲಿಪ್ಪಿಂಗ್ ನಿಮಗೋಸ್ಕರ. ಮುದ್ದೆನ ಕೈಯನ್ನು ನೀರಲ್ಲಿ ಅದ್ಕೊಂಡು ಮುದ್ದೆನ ಕಟ್ಟೋದು, ಒಂಥರ ಹಿಟ್ಟು ಥರ ನಾದಿ ಕಟ್ಟೋದನ್ನು ನೀವು ನೋಡಿರ್ತೀರ. ನನ್ನ ಕೈಲಿ ಅದನ್ನು ಮಾಡೋದಕ್ಕಾಗೋದಿಲ್ಲ. ಹಾಗೆಯೇ ಆ ಥರ ಮಾಡಿದ ಮುದ್ದೆ ತಿನ್ನೋದಕ್ಕೂ ಕೂಡ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಒಂದು ಕಡೆ ಅದು ನನಗೊಂದು ಸ್ವಲ್ಪ ಮುಜುಗರ ಹಿಂಸೆನ ಮಾಡುತ್ತೆ. ಹಾಗೆ ನನಗೂ ಕೂಡ ಕೈಯನ್ನು ನೀರಲ್ಲಿ ಅದ್ದಿ ಮುದ್ದೆ ಕಟ್ಟೋದು ಕೂಡ ನನ್ನ ಕೈಲೂ ಕೂಡ ಆಗೋದಿಲ್ಲ ಅದು. ಅದಕ್ಕೆ ನಾನಿಲ್ಲಿ ಈ ಟ್ರಿಕ್ನ ಬಳಸ್ತೀನಿ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದು ಅನಡೈಸ್ಡ್ ಪ್ಯಾನು, ನೀವು ನಾನ್ ಸ್ಟಿಕ್ ಪ್ಯಾನ್ ಇದ್ದರೆ ಅದು ಕೂಡ ಬಳಸ್ಬೋದು, ಏನು ತೊಂದರೆ ಇಲ್ಲ. ಅಥವಾ ಸ್ಟೀಲ್ದು ಸಾಸ್ ಪ್ಯಾನ್ ಇದ್ದರೆ ಅದು ಕೂಡ ಬಳಸ್ಬೋದು, ಅಥವಾ ಚಿಕ್ಕದು ಸ್ಟೀಲಿನ ದಬ್ರಿ ಇದ್ರೂ ಕೂಡ ಆಗುತ್ತೆ. ಯಾವ ಪಾತ್ರೆ ಆದರೂ ಸರಿ, ಇದೇ ಥರದ್ದೇ ಆಗಬೇಕು ಅಂತೇನಿಲ್ಲ. ಸ್ವಲ್ಪ ತುಪ್ಪನ ಸವರ್ಕೊಳ್ಳಿ. ನಂತರ ಮುದ್ದೆ ಬೆಂದಿದೆಯೋ ಅಲ್ವೋ ಗಮನಿಸ್ಕೊಂಡು, ಯಾಕೆ ಅಂದರೆ ಕೈಯಲ್ಲಿ ಮುದ್ದೆನ ಕಟ್ಟದೇ ಇರೋದ್ರಿಂದ ಇಲ್ಲಿ ನಿಮಗೆ ಸ್ವಲ್ಪ ಮುದ್ದೆ ಬೆಂದಿದೆಯಲ್ಲ ಅಂತ ಸರಿಯಾಗಿ ನೋಡಿಕೊಂಡು ಆಮೇಲೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಷ್ಟು ಮುದ್ದೆನ ನೀವು ಈ ಪ್ಯಾನಿಗೆ ಹಾಕಿ ಪ್ಯಾನನ್ನು ಗುಂಡಿಗೆ ತಿರುಗಿಸಿದ್ರೆ ಗುಂಡಾಗಿರೋ ಮುದ್ದೆ ರೆಡಿ ಆಗುತ್ತೆ. ಒಂದು ರೀತಿ ಮ್ಯಾಜಿಕ್ಕು ಅಂತಲೇ ಹೇಳ್ಬೋದು. ಸ್ವಲ್ಪ ಈ ಶುಚಿತ್ವದ ಕಡೆ ಗಮನನೂ ಆಗುತ್ತೆ, ಜೊತೆಗೆ ಅದನ್ನು ಕೈಯಿಂದ ನೀರಲ್ಲಿ ಅದ್ದಿ ಕಟ್ಟೋದು ಅದು ಕೂಡ ನನಗೇನೋ ಅಷ್ಟು ಇಷ್ಟ ಆಗೋದಿಲ್ಲ, ತುಂಬಾ ಮುಜುಗರ ತರುತ್ತೆ. ಹಾಗಾಗಿ ನಾನು ಇದನ್ನು ಮಾಡ್ತೀನಿ. ಬಿಸಿಯಾಗೂ ಇರುತ್ತೆ, ತೊಂದರೆನೂ ಇಲ್ಲ, ಶೇಪು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ನೋಡೋಕ್ಕೂ ಕೂಡ ತುಂಬಾ ಗುಂಡಿಗಿರೋ ಮುದ್ದೆ ರೆಡಿ ಆಗುತ್ತೆ ಅಂತ ಹೇಳ್ಬೋದು. ಎಷ್ಟು ಕ್ವಾಂಟಿಟಿ ಹಿಟ್ಟು ಅಂದರೆ ಯಾವ ಸೈಜಿನ ಮುದ್ದೆ ಕಟ್ತೀವಿ ಇನ್ನೂ ಅಂದಾಜು ನಿಮಗೆ ಸಿಗದೆ ಹೋಗುತ್ತೇನೋ ಗೊತ್ತಿಲ್ಲ. ಕೈಯಲ್ಲಿ ಕಟ್ಟಿ ಅಭ್ಯಾಸ ಇರೋರಿಗೆ ಇಷ್ಟು ಕ್ವಾಂಟಿಟಿಗೆ ಇಷ್ಟು ದಪ್ಪದ ಮುದ್ದೆ ಆಗುತ್ತೆ ಚೆನ್ನಾಗಿಂತ ಒಂದು ಇದು ಬರುತ್ತೇನೋ. ಆದರೆ ಇದರಲ್ಲಿ ಪರವಾಗಿಲ್ಲ, ಏನು ಹೆಚ್ಚು ಕಡಿಮೆ ನಡೆಯುತ್ತೆ. ಸೊ ಈ ರೀತಿ ಪ್ಯಾನಲ್ಲಿ ತುಪ್ಪ ಸವರಿ ಈ ರೀತಿ ಗುಂಡಿಗೆ ತಿರುಗಿಸಿದ್ರೆ ಮುದ್ದೆ ರೆಡಿ ಆಗುತ್ತೆ. ಸೊ ಇಲ್ಲಿಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿಗೋಣ.